ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸುನಿಲಾ, ಏನ್ ಮಾವ? ಏನಿಲ್ಲಪ್ಪ. ಅಲ್ಲೋ ನಿಂದೇನೋ ಕೋರ್ಟ್ನಾಗ ಇದಾತಂತ, ಸೋಡಾ ಇದಾತಂತ ಚಿಟಿ. ಹೌದು ಮಾವ. ಅಯ್ಯಯ್ಯ, ಮತ್ತೆ ಹೆಂಗೀಗ? ಇದು ಬೇರೆ ಕನೆ ನೋಡ್ತೀನಿ ಅಂದಾಳವ್ವ. ಆದ್ರೂ ಹಿಂಗಾಗಬಾರ್ದಾಗಿತ್ತಪ್ಪ. ಏನ್ ಮಾಡಾಕತಿ ಹೇಳ ಮಾವ, ಪರಿಸ್ಥಿತಿನ ಹಂಗೈತಲ್ಲ. ಹಳ್ಳಿ ನೋಡಾಕ ಭಾಳ ಚಂದ. ಏನ ನೀನಲ್ಲ? ಗಾಡಿ ಸಬ್ದಿಲ್ಲ, ಗುಬ್ಬಿ ಸೌಂಡೆ ಬರೀ ಕೇಳಿಸ್ತಾ ಇರೋದ ಕಡೆ ಈ ಕಡೆ ಎಲ್ಲ ಕಡೆನೂ ಅಲ್ಲ. ಹೌದು. ಅಲ್ಲಿ ನಿಂತವ ಸುನಿಲಲ್ಲ? ಎಲ್ಲಿ? ನಂಗೆ ಯಾರು ಕಾಣವಲ್ರು. ಆ ಕಡೆ ನೋಡಿದ್ರೆ ಎಲ್ಲಿ ಕಾಣ್ಬೇಕು? ಈ ಕಡೆ ನೋಡು. ನಮ್ಮೂರ ಕಡೆ ಒಂದು ಹೆಣ್ಣೈತಿ, ಹೇಳ್ತೀನಿ. ಏನ ಫೋನ್ ಹಚ್ಚಿ ಅವ್ರಿಗೆ ವಿಚಾರಿಸಿ ಆಮೇಲೆ ನಿಮ್ಗೆ ಹೇಳ್ತೀನಿ. ಆತಂದ್ರೆ ನೋಡ್ಕೊಂಬರ್ತೀರೇನು? ಓ ಮದ್ರ ಗಂಡ ಹೆಂಡತಿ ಡಾಕ್ಟ್ರು ಎಲ್ಲುಂಟಿರಿ? ಮಾವ, ಅದು ಡಾಕ್ಟ್ರು ಅಲ್ಲ, ಡಾಕ್ಟರ್. ನಿಮ್ಮ ಬಾಯಾಗ ಅದೊಂಥರ ಕೇಳೋ ಚೆನ್ನಾಗೈತಿ. ಯಾ ಬಿಡವ, ನನಗೆ ಅದು ಪಾರ್ಶಿ ಹೊಡಿತಲ್ಲ ಈಗೊಂದು 5 ತಿಂಗಳ ಹಿಂದೆ ಬಾಯಿಗೆ, ಅವಾಗಿಂದನೂ ಆ ಅಕ್ಷರ ಹೊಳ್ಳೋದೇ ಇಲ್ಲ. ಭಾಳ ಕಷ್ಟಪಟ್ಟು ಮಾತಾಡ್ತೀನಿ. ಅದೇ ಕೇಳ್ಬೇಕು ಅಂದೆ, ಯಾಕೋ ಸ್ವಲ್ಪ ಬಾಯಿ ಸೊಟ್ಟಾಗೈತಿ, ಭಾಳ ಆಗಿಲ್ಲ. ಹ್ಞೂನವ, ಕೈಗೆ ಇದಕ್ಕೂ ಹೊಡೆದಿತ್ತು, ಪುಣ್ಯಕ್ಕೂ ಯಾಕೋ ಎದ್ದು ಅಡ್ಯಾಡಕ್ಕೆ ಬಂತು, ಬಾಯ್ದೊಂದು ಸರಿ ಹೋಗ್ಲಿಲ್ಲ. ಇರ್ಲಿ ಅಂತ ಸುಮ್ಮನಾಗಿ ಈಗ ಸದ್ಯಕ್ಕೆ ಹೆಸ್ರಾಗೈತವ. ಇದು ನಾನು ಆಮೇಲೆ ಬರ್ತೀನಿ. ತಾಡಿ ಸುನಿಲ್ಲ, ನಿನ್ನಂತೇಳಿ ಮಾತಾಡೋದೈತಿ. 7 ಹೌದಾ? ಆಗ್ಲವ, ಆರಾಮಾಗ್ಲಿ, ಸುಸೂತ್ರ ಆಗ್ಲಿ. ನಿಮ್ಮ ಮನೆಯವರು ಭಾರಿ ಚಂದದಾರವ ನೋಡಾಕ. ಅಲ್ಲತ್ತಮ್ಮ, ನೀನು ಡಾಕ್ಟ್ರನ? ಹಾಂ, ಡಾಕ್ಟ್ರೇ. ಅಡ್ಡಿಲ್ಲಪ್ಪ. ನಿನಗೆ ಆರಾಮಿಲ್ಲ ಅಂದ್ರೆ ಆಕೆ ಇಂಜೆಕ್ಷನ್ ಕೊಡ್ತಾಳ, ಆಕೆಗೆ ಆರಾಮಿಲ್ಲ ಅಂದ್ರೆ ನೀ ಇಂಜೆಕ್ಷನ್ ಕೊಡ್ತೀರಿ. ಮಂದಿ ಕಡೆ ಹೋಗೋದೇ ಇಲ್ಲ ನೋಡು. ಅಲ್ಲ ಚಲೋ. ಮಕ್ಳಿಗೆ ಆರಾಮಿಲ್ಲ ಅಂದ್ರು ನೀವೇ ನೋಡ್ಕೊಂಡ್ಬಿಡ್ತೀರಿ. ಯಾವುದು ಚಿಂತೆ ಇಲ್ಲ ನೋಡು. ಹಿಂಗಿದ್ರಲ್ಲ. ಚಲೋ ಆತ್ ತಗೋಪ್ಪ. ಪಗಾರ ಗಿಗಾರ ಎಲ್ಲ ಜೋರು ಇರ್ಬೇಕು ಗಂಡ ಇಂತಿಗೂ. ಅಲ್ಲ ಆಗ್ಲಿ, ಒಳ್ಳೇದಾಗ್ಲಿ. ಸರಿ. ಇದು ನಾವಂಗ ಮಾತಾಡ್ಕೊತ ಕೂತಿದ್ವಿ ಇಲ್ಲೇ. ಸರಿ ಮಾವ, ನಾವು ಹಂಗಾರೆ ಮನೆ ಕಡೆ ಹೋಗ್ತೇವೆ. ಬಿಸಿಲು ಭಾಳ ಐತಲ್ಲ. ಅದನ್ನೇ ಅನ್ಬೇಕು ಅಂದೆ. ಬಿಸ್ಲಾಗ ಎದಕ್ಕೆ ಅಡ್ಡಾಡ್ಕೊಂತ ಬಂದಿಯವ ಇಲ್ಲಿ ಮಠ? ಇವರು ನಾನು ಊರಿಗೆ ಹೊಂಟಿದ್ವಿ ಸಂಜೆ ಮುಂದೆ. ಅದಕ್ಕೆ ಒಂದು ಸ್ವಲ್ಪ ಇವರು ಈ ಕಡೆ ಎಲ್ಲ ಅಡ್ಡಾಡ್ಕೊಂಬರೋಣ ಬಾ ಅಂತಂದ್ರೆ, ಇವರು ಈ ಕಡೆ ಎಲ್ಲ ಅಡ್ಡಾಡಿ ನೋಡಿದ್ದಿಲ್ಲಲ್ಲ ಹೆಂಗೈತಿ ಏನು ಎತ್ತ ಅಂತ, ಅದಕ್ಕೆ ಕರ್ಕೊಂಬಂದೆ ಅಷ್ಟೇ. ಹೌದಾ? ಆಯ್ತು ತಗೋರವ. ಒಳ್ಳೇದಾತ್ ತಗೋ. ಆಗಾಗ ಬರ್ಕೊಂತೀರವ, ಮತ್ತೆ ತೀರ ಬಿಟ್ಟ ಕುಂದ್ರಬೇಡ್ರಿ. ಹ್ಞೂ ಹ್ಞೂ, ಬರ್ರಿ ಹೋಗೋಣ. ಅಲ್ಲ ಸುನಿಲ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಅಲ್ಲ, ಏನ ಅನ್ನ ನೀನು ಇಂಥ ಒಳ್ಳೆ ಹುಡುಗಿನ ನೀನು ತೆಪ್ಪಿಸ್ಕೊಂಡ್ಬಿಟ್ಟಪ್ಪ. ಕರೆನ? ಏನು ಇಂಥ ಒಳ್ಳೆ ಹುಡುಗಿನ ತೆಪ್ಪಿಸ್ಕೊಂಡ್ಬಿಟ್ಟಿ ನೀನು? ಏನು ಮಾವ ನೀ ಹೇಳೋದು? ಅದು ಹೆಂಗದು? ಏನು ತಪ್ಪಿಸ್ಕೊಳ್ಳೋದು? ಅಲ್ಲ, ಅವ್ರ ಮದುವೆ ಆಗಿರೋದಕ್ಕೆ ನಾ ತಪ್ಪಿಸ್ಕೊಳ್ಳೋದಕ್ಕೆ ಏನೈತಿ? ನನ್ನ ಜೀವನ ನಂಗೆ ಗೊತ್ತೈತಪ್ಪ ಹೆಂಗೆ ಮಾಡ್ಬೇಕಂತೇಳಿ. ನೀ ಮಾವ, ನೀ ಹಿಂಗೆಲ್ಲ ಮಾತಾಡ್ಬೇಡಪ್ಪ. ಅಲ್ಲೋ ಸುನಿಲ, ಇಡೇ ಊರಿಗೆ ಗೊತ್ತಾಯ್ತು ನೀ. ಅಲ್ಲ, ಹುಡುಗಿ ಏನು ಆತು ಎತ್ತ ಅಂತೇಳಿ ಎಲ್ಲ ಗೊತ್ತಿದ್ದಿದ್ದೆ. ಆದರೂ ಆ ಹುಡುಗಿನ ನೀ ಕೈ ಬಿಡಬಾರ್ದಾಗಿತ್ತು. ಅವಾಗ ಮಾಡ್ಕೊಂಡ್ಬಿಟ್ಟಿದ್ದಿ ಅಂದರೆ ಈಗ ಲಕ್ಷಗಟ್ಲೆ ಪಗಾರ. ಏನು ಹುಡುಗಿನ ನೋಡು ಹೆಂಗೈತೆ, ಹಂಗೆ ಕೈ ತೊಳೆದು ಮುಟ್ಬೇಕು ಹಂಗೆ ಅದಾಳ. ಅಟ್ಟು ಚಂದಿರೋ ಹುಡುಗಿ. ನಿನ್ನ ಮನೆ ಸೊಸಿಯ, ನಿನ್ನ ಹೆಂಡತಿಯಾಗಿ ನಿನ್ನ ಮನೆ ಸೊಸಿಯಾಗಿ ಹೆಂಗೆ ಬೇಕಂಗೆ ಇರ್ಬೋದಿತ್ತು. ಆಯ್ತಾಯ್ತು, ನಾ ಹೋಗ್ತೀನಿ ಮಾವ, ನನ್ನ ಕೆಲಸ ಐತಿ. ಅದು ಯಾವುದೋ ಹುಡುಗಿ ಐತೆ ಅಂದ್ರಲ್ಲ, ಹೇಳ್ರಿ. ನಾನು ನಮ್ಮ ಅವ್ಗೆ ಹೇಳ್ತೀನಿ, ನೋಡ್ಕೊಂಬರೋಣಂತೆ. ಹಾಂ, ಆಯ್ತಾಯ್ತು. ಆದ್ರೆ ಹುಡುಗಿ ಭಾಳ ಓದಿಲ್ಲ ನೋಡಪ್ಪ. ಮತ್ತೆ ಈಗ ಹೇಳೇನು ನಾನು? ಏನು? ಆಯ್ತು ಮಾವ, ಆಯ್ತು. ಓದಿಲ್ಲ ಅಂದ್ರೆ ಪರವಾಗಿಲ್ತು ಅಂತ. ಏನು ಭಾಳ ಓದಿ ನಾ ಏನು ನೌಕರಿ ಕಳಿಸ್ಬೇಕಾಗಿಲ್ಲ. ಸರಿ ತೋ ಮಾವ, ನಮ್ಮಗೂ ಮನೆಯಾಗಿರೋ ಸೊಸಿನೇ ಬೇಕಾಗಿತ್ತು. ಹಂಗಾರೆ ಸರಿ, ನಾನು ಇವತ್ತು ಎಷ್ಟೊತ್ತಿದ್ರು ಹೋಗಿ ವಿಚಾರಿಸಿ ನಾಳೆ ಫೋನ್ ಹಚ್ಚಿ ನಿಂಗೆ ಮನೆಗೆ ಬಂದು ಹೇಳಿ ಹೋಗೇ ಬಿಡೋಣ ಅಂತ. ಏನು? ಹಾಂ ಸರಿ ಮಾವ. ಹೆಂಗಾರ ಮಾಡಿ ಇದೊಂದು ಲಗ್ನ ಮಾಡಿಸಿದ್ದೆ ಅಂದ್ರೆ ಕೈಯಾಗ ರೊಕ್ಕನೂ ಅಕ್ಕವು. ಅವರಪ್ಪ ಹೆಂಗಿದ್ರು ನನ್ನ ಮಗಳಿಗೆ ಒಂದು ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡು ಅಂದಿದ್ದ. ಇವ್ರದ್ದು ಈಗ ಭಾಳ ಏನು ಇರೋಕ್ಕಿಲ್ಲ. ಆದ್ರೆ ಇನ್ನೊಂದು ಸ್ವಲ್ಪ ದಿನ ಆ ಹೊಲ ಒಂದು ಬಂತಂದ್ರೆ ಕೈ ತುಂಬ ರೊಕ್ಕ ಆಕತಿ. ಚಲೋ ಆತ ನೋಡ. ನಾ ಬೆಂಗ್ಳೂರಿಗೆ ಹೊಂಟೇನಿ. ಇವತ್ತು ರಾತ್ರಿ ಆತು ಬರ್ತಾನೆ, ಇಲ್ಲಾಂದ್ರೆ ಇಲ್ಲ. ಬರೋಕ್ಕಾಗೋದಿಲ್ಲ, ಹೆಚ್ಚಿನ ಪಕ್ಷ ಬರೋಕ್ಕಾಗೋದೇ ಇಲ್ಲ. ನಾಳೆ ಸಂಜೆ ಆಕತಿ ಮತ್ತು ಬರಾಕ. ಯಾಕಂದ್ರೆ ಇವತ್ತು ಎಲ್ಲ ಬೆಳಗಿಂದ ಚಂತನ ಕೆಲಸ ಆಕತಿ. ಒಳ್ಳೆ ರಾತ್ರಿ ಟ್ರೈನ್ ಹತ್ತೀವಿ. ರಾತ್ರಿ ಟ್ರೈನ್ ಹತ್ತಿದ್ರೆ ಬೆಳತನ ಬಂದು ಮುಟ್ತೀವಿ. ಏನು ಅಕಸ್ಮಾತ್ ಮತ್ತೆ ಅಲ್ಲೇ ಉಳ್ಕೊಂಡು ಮರನೇ ದಿನ ಒಂಚೂರು ಕೆಲಸ ಐತಿ ಅನ್ನೋದಾತಂದ್ರೆ ಮತ್ತೆ ಅಲ್ಲೇ ಇದ್ದು ಆರಾಮ ನಾಡ್ದು ಬರ್ತೀವಿ. ಆಯ್ತಾಯ್ತಪ್ಪ, ನೀ ಏನು ತಲೆ ಕೆಡಿಸ್ಕೊಬೇಡ, ನೀವು ಹೋಗಿ ಬರ್ರಿ. ಆದ್ರಪ್ಪ ನಾನು ಬರ್ತಿದ್ದೆ, ಮತ್ತು ನೀವು ಈಗ ಅರ್ಜೆಂಟ್ಲಿ ಹೊಂಟು ನಿಂತೀರಿ. ಮೊದಲಾಗಿದ್ರೆ ನಾನು ಅಲ್ಲಿ ಅವ್ರಿಗೆ ಸುಟಿ ಹೇಳಾರ ಬರ್ತಿದ್ದೆ. ಈಗ ಏಕದಮ್ ಸುಟಿ ಅಂದ್ರೆ ಈಗ ನನ್ನ ಕೆಲಸಕ್ಕೆ ಇನ್ನೊಬ್ರು ಯಾರನ್ನಾರ ಅಲ್ಲಿ ನಾನು ಹಾಕಬೇಕು. ಹೆಂಗೆ ಮಾಡೋದು? ಒಂದು ಸ್ವಲ್ಪ ತಡಿತೀರನ? ಹೇಳಾರ ಬರ್ತೀನಿ, ನಾಳೆ ಹೋದ್ರೆ ಆಕತ್ತೇನ? ಹಂಗೆಲ್ಲ ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲಾರನ್ನೂ ಹೊಂಡ್ಸೈತಲ್ಲಿ. ಏನು ಅವ್ರವ್ರ ಕೆಲಸ ಬಿಟ್ಟು ಅವ್ರವ್ರ ಹೊಂಟ ತಯಾರಾಗಿ ನಿಂತ ಹೊತ್ನ್ಯಾಗ ಇವತ್ತು ಬೇಡ ನಾಳೆ, ನಾಳೆ ಬೇಡ ನಾಡ್ದಂತ ಆಟ ಹಚ್ಚಕ್ಕೆ ಆಗಂಗಿಲ್ಲ. ಏನು ಮಾಡೋ ಕೆಲಸ ಬಿಟ್ಕೊಟ್ಟು ಇವತ್ತು ಎಲ್ಲರೂ ಪುರ್ಸತ್ ಮಾಡ್ಕೊಂಡೇವಿ. ಒಂದು 7-8 ಮಂದಿ ಹೊಂಟೇವಿ. ಮತ್ತೆ ನೀ ಒಬ್ಬ ಏನು ನಾವಲ್ಲೂ ಮಾತಾಡಲಿ ಏನು ಉತ್ತರ ಹೇಳ್ತಾರ ಅನ್ನೋದು. ನೀ ಬಂದ್ರೆ ಬೇರೆ ಉತ್ತರ ಹೇಳ್ತಾರನವ್ರು. ಇದ್ದಿದ್ದ ಹೇಳ್ಬೇಕಲ್ಲ.
ನೀನು ಬರೋದು ಬೇಡ, ನಾವು ಹೋಗ್ತೀವಿ. ನೋಡ ನಿನ್ನೆ ಯಾವಾಗಾರ ಬರುವಂತ ಬೇಕಾರ ಹೋಗಿ ವಿಚಾರಿಸ್ತೇವೇನ. ಶಾಂತ, ಹೋಗಿ ಬರ್ತೇನೆ. ನೀವು ಒಬ್ರು ಒಂಥರ ಬೇಜಾರಾಕೈತ್ರಿ. ನಾನು ಬರ್ತಿದ್ನೇ ಏನೋ ಜೊತೆಗೆ, ಒಬ್ರ ಹೊಂಟಿರಿ. ಅಯ್ಯೋ ನಿನ್ನ ಅವನ ಮನೆಯಾಗಿದ್ರು ಕಾಗಿ ಹರ್ಕೊಂಡಂಗೆ ಹರ್ಕೊಂತಿರ್ತೀಯಲ್ಲೇ. ಹೊರಗೆ ಹೊಂಟ್ರಿ ಈ ನಮ್ಮನಿ ಅಯ್ಯೋ ಅಯ್ಯೋ ಏನು ಇದ್ಕಿದ್ದಂಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಬಂದತ್ತಲ್ಲ, ಎಂದೂ ಇಲ್ಲದ್ದು. ಸುಮ್ಮನೆ ರೀ, ನಿಮ್ದೊಂದು ಕತೆ ಎತ್ತಾಗ ಅಲ್ಲೋಡ. ಅಲ್ಲಿ ಮದ್ಗಿದ್ದಾನ ಕುಡಿಗಿಡಾಕದು ಹೋಗ್ಬೇಡ್ರಿ. ಏನ ಮತ್ತೆ ರೊಕ್ಕದವ್ ಕೈಯಾಗ ಅಂತೇಳಿ ಎಷ್ಟು ಇಟ್ಕೊಂಡಿರಿ ರೊಕ್ಕನ? ನಿಮಗೇನು ಎಲ್ಲ ಕಡೆ ಎಲ್ಲಿ ಹೋದ್ರು ಎದ್ರಾಗ ಹೋದ್ರು ಫ್ರೀ. ನಮ್ಮ ಸುಡ್ಗಾಡ ನಾವೇನು ಓಟ್ ಹಾಕಿಲ್ಲನ? ನಮಗೆ ನೋಡಿದ್ರೆ ಎಲ್ಲದಕ್ಕೂ ರೊಕ್ಕ ಇಟ್ಟಾರ. ಓಟ್ ಹಾಕಿರೋ ನಾವು ನಿಮ್ಗೆ ಅಟ್ಟ ಕೊಟ್ಟಾರ, ನಮ್ಗೆ ಯಾವುದಕ್ಕೂ ಕೊಟ್ಟಿಲ್ಲ. ನಾವೀಗೆಲ್ಲ ಟಿಕೆಟ್ ಮಾಡಿಸ್ಕೊಂಡು ಹೋಗ್ಬೇಕಲ್ಲ. ನಾನು ಎಂದಾರ ಬಸ್ಸಿಗೆ ಹೋಗೇನು, ಟಿಕೆಟಿಗೆ ರೊಕ್ಕ ಎಷ್ಟು ಅಂತೇಳಿ ನನಗೆ ಗೊತ್ತಿಲ್ಲ. ನೀವು ಕೊಟ್ಟಿದ್ದು ರೊಕ್ಕ ಬಸ್ ಚಾರ್ಜಿಗೆ ಸಾಲಲ್ಲ, ಕುಡಿಯಾಕೆ ಹೋಗ್ಬಾರ್ದಂತ. ಕುಡಿಯಾಕೇನು ಹೋಗಲ್ಲ, ನೀವು ಬೇಕಾರೆ ಫೋನ್ ಹಚ್ಚಿ ವಿಚಾರಿಸ್ಕೊ. ಆಯ್ತು ಹೋಗ್ಬರ್ರಿ. ಶಾಂತವ, ನಿಮ್ಮ ಅಣ್ಣ ನಿಂತಾನಲ್ಲ ಬಾಗ್ಲಕ್ಕೆ. ಆಯ್ತಾಯ್ತು ಹೋಗ್ಬರ್ರಿ. ದೌಡ್ ಬಾರೋ ಮನೆ ಕಡೆ. ನಿಮ್ಮ ಹೋಗ್ಬೇಕೆ ಇರ್ತಾಳ. ಎಂತ ಚಂದ ಹೇಳಿದೆ ನಮ್ಮ ಅವ್ವನಾರ ಬಿಟ್ಕೋ ಅಂತೇಳಿ. ನಿಮ್ಮ ಅವ್ವ ಕೇಳ್ಬೇಕಲ್ಲ. ಏನ್ ಬೇಕಾಗಿಲ್ಲ, ಒಬ್ಬೇಕೆ ಆದ್ರೂ ಇರ್ತಾನೆ. ನಿಮ್ಮ ಅವ್ನ ಬಿಟ್ಕೊಂಡಿರಕ್ಕಾಗಲ್ಲಪ್ಪ ಯಪ್ಪ. 5 ನಿಮಿಷಕ್ಕೆ ನೀ ಯಾರು ಅಂತೇಳಿ ಆಮೇಲೆ ನನ್ನ ಪಾಡಿ ನಾ ಕುಂತಿರ್ತಾನೆ ಕಳ್ಳಿಗಿಳ್ಳಿ ಅಂತ ತಿಳ್ಕೊಂಡು ತಲೆ ಹೊಡೆದ್ರೆ ನಾ ಏನ್ ಮಾಡ್ಲಿ? ಅವ ಅಪ್ಪಾರನ ಅಲ್ಲಿ ಮುಂದೆ ಬಿಟ್ಟು ನಾನು ಹೋಗ್ಬಿಡ್ತೇನೆ ಕೆಲ್ಸಕ್ಕೆ. ಏವ ಶಾಂತವ, ಎಂತ ಬಿಸಿಲೈತಿ ಹೊರಗೆ? ಇಷ್ಟು ಗಡನ ಇಷ್ಟು ಬಿಸಿಲು? ಹೌದು, ಭಾಳ ಬಿಸಿಲೈತಿ. ನಾ ಇವ್ರಿಗೆ ನಿನ್ನೆ ಹೇಳಿದೆ, ಎಂತ ಚಂದ ರಾತ್ರಿ ಟ್ರೈನ್ಗೆ ಹತ್ತಿರಿ, ಬೆಳಗ್ಗೆ ಏನಾದ್ರಾಗ ಮುಟ್ತೀರಿ ಅಂತೇಳಿ. ಅಯ್ಯೋ, ಅವ್ರನ್ನ ಹೊಂಡಿಸಿ ಈಗ ಟ್ರೈನ್ ಹತ್ತಾಕೊಂಟಾರ. ಏನು ರಾತ್ರಿ ಮಟ್ಟ ಮುಟ್ಟಿ ಹೌದು, ನಾಳೆ ಎಲ್ಲಿ ಬರಕತ್ತೈತಿ? ನಾಳೆ ಆಗಲ್ಲ, ನಾಡ್ದ ಆಗದ. ಅಯ್ಯವ್ವ, ಆ ಟ್ರೈನ್ಯಾಗ ಒಂದಕ್ಕೆ ಹೋಗಿ ಆ ಹೇತುಪಾತು ನೀರು ಹಾಕ್ಲಾರ್ದಂಗಾಗಿ ನೀರೊಂದು ಹಾಕಿರಂಗಿಲ್ಲ, ಕೆಟ್ಟ ಹೊಲಸೊಂದು ನಾರ್ತತೈತಿ. ಆ ಟ್ರೈನ್ಯಾಗ ಇಡೀ ದಿನ ಕುಂತು ಇಳಿದಿಂದ ಮನೆಗೆ ಬಂದಿಂದು ಹಿಂಗ ಅಲ್ಲಾಡ್ತಿರ್ತದ ದೇಹ. ಒಂಥರ ಅಲ್ಲಾಡ್ದಂಗೆ ಅನಿಸ್ತಿರ್ತದಲ್ಲ. ಹೌದು, ಕುಂದ್ರಿ ಎತ್ಕೆಮ್ಮ ಹೋಗಂತ್ರಿ. ನೀವು ಮತ್ತೇನು ಹೋಗೋದು? ಶಾಂತವ, ನನ್ನ ಜೋಡಿ ಬಾ ಒಟ್ಟು. ಅದ ನನ್ನ ಮಗಂದು ಲಗ್ನದ ಸಂಬಂಧ ಒಂದು ಫೋಟೋ ಕೊಡಕೊಂಟೇನು ಜೋಯಿಸ್ರ ಕೈಯಾಗ. ನೀನು ಬಾ ಒಟ್ಟು. ಏನು ಒಂದು ಫೋಟೋ ಕೊಟ್ಟು ಬರೋಣ. ಅಯ್ಯೋ ದೇವ್ರಿ, ಏನಪ್ಪ ಮಾಡೋದು? ನನಗರ ಹೋಗಕ್ಕೆ ಮನಸ್ಸಿಲ್ಲ. ಈಗ ಹೋಗ್ಲಿಲ್ಲ ಅಂದ್ರೆ ಅದಕ್ಕೆ ಮಗ ಸಿಟ್ಟು ಬರ್ತೈತಿ. ಹೋಗಕ್ಕೆ ನನಗೆ ಮನಸ್ಸಿಲ್ಲ. ಏನು ಮಾಡಲಿ? ಒಲ್ಲೆ ಅಂದ್ರೆ ಸಿಟ್ಟು ಬರ್ತೈತೆ ಏನು ಹೇಳವಲ್ಲ, ಬರ್ತೀಯ ಬರೋದಿಲ್ಲ? ಅಲ್ಲ ಅದಕ್ಕೆಮ್ಮ, ನಾ ಅಂತೀನಿ ಇನ್ನು ಮೊನ್ನೆರ ಎಲ್ಲ ಮುಗಿದೈತಿ. ಇನ್ನೊಂದು ವಾರ ಪತ್ ಬಿಟ್ಟು ಮಾಡ್ತಿದ್ರೆ ಅಂತ ಏನಂತೀರಿ? ಅಲ್ಲ, ಇನ್ನೂ ವಾರ ಪತ್ ಬಿಟ್ಟು ಅಂತೀಯಲ್ಲ ನೀನು? ಕತೆ ನಿಂದೊಂದತ್ತಾಗ ಅಲ್ಲ. ಈಗಿರ್ತ ಹುಡ್ಕಕ್ಕೆ ಚಾಲು ಮಾಡಿದ್ರಿ ಏನು? ಈಗಿರ್ತ ಹೆಣ್ಣು ತಂದು ನಿಮ್ಮನ್ನು ನಿಲ್ಸೇ ಬಿಡ್ತಾರನ? ಟೈಮ್ ಬೇಕದಕ್ಕೆಲ್ಲ, ಗೊತ್ತನ? ಹಂಗೆ ಮಾಡಬೇಡ. ಈಗ ಏನು ಮಾಡೋಣ, ಇವತ್ತು ಹೋಗಿ ಕೊಟ್ಟು ಬರೋಣ ಹೇಳಿ. ಒಂದು ವಾರ ಪತ್ನಾಗ ಆರಾಮ ಅವ್ರಿದು ಮಾಡ್ತಾರೆ, ಏನಂತೆ? ಸರಿ ಆಯ್ತತಿ ಅಮ್ಮ. ಸರಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಆಲ್ತವ್ರು. ಹೋಗಿ ಬರೋಣಂತ. ಕುಂದ್ರಿ, ಒಂದು ಚಹಾ ಮಾಡಿಕೊಡ್ತೇನೆ, ಕುಡ್ದು ಹೋಗ. ನಾನು ಆವಲ್ಲವ, ನಾ ಚಹಾ ಕುಡಿದೇ ಬಿಟ್ಬಿಟ್ಟೇನಿ. ನಂಗಂತೂ ಬೇಡ, ನಿಂಗೆ ಬೇಕಾದ್ರೆ ಮಾಡ್ಕೊಂಡು ಕುಡಿದು ಬಾ. ಹೌದತ್ತಿಗೆಮ್ಮ. ಸರಿ, ಹಂಗಾರೆ ಅನ್ನಕ್ಕರ ಇಟ್ಟು ಬರ್ತಂತ ಹೇಳ್ರಿ, ಮತ್ತೆ ಬಂದು ಮಾಡಕ್ಕೆ ಬೇಸರ್ಕತಿ. ಇರೋದೊಬ್ಬಿಕ್ಕಿ ನಿನ್ನ ಮಗನೂ ಕೆಲ್ಸಕ್ಕೆ ಹೋದ, ಅವ್ರ ಅಣ್ಣರು ಇದಕ್ಕೆ ಹೋದ್ರು. ಮತ್ತೇನೊಬ್ಬಕ್ಕೆ ಮಾಡ್ಕೊಂಡು ತಿಂತಿ? ನಾ ಎಲ್ಲ ಅಡಿಗೆ ಮಾಡಿಟ್ಟ ಬಂದನಿ. ಸೀದಾ ನಮ್ಮನಿಗೆ ಹೋಗ್ಬಿಡೋಣ. ನಿನ್ನ ಮೊಮ್ಮಗಳ ಕೂಟ ಆಟ ಆಡಿ ಅಲ್ಲೇ ಊಟ ಗೀಟ ಮಾಡಿ ಆರಾಮ್ ಬರಕ್ಕೆ ಬರ್ತೈತಿ. ಏನಂತಿ? ಸರಿ ಆಯ್ತತಿ ಅಮ್ಮ, ಹಂಗೆ ಮಾಡಂತವ್ರು. ಬಾ ಪಟ್ಟ, ನಂಗೆ ಬಾಗ್ಲಾಗ ನಿಂದಿರ್ತೀನಿ. ಹಾಂ, ಚಾಯ್ ತಂದೆ. ಒಳ್ಳೆ ಅಂದ್ರೆ ಸಿಟ್ಟು ಬರ್ತೈತಿ. ಏನ್ರಿ, ಆರಾಮಾಗೈತನ ಈಗ? ಹಾಂ, ಆರಾಮಾಗೈತಿ. ಎದ್ದು ಅಡ್ಡಾಡ್ಬೋದಲ್ಲ? ಹಂಗಾರೆ ಊರಿಗೆ ಹೊಂಡ್ರಿ. ಯಾವ ಊರಿಗೆ ಹೋಗ್ಲಿ? ಯಾವ ಊರಿಗೆ ಹೋಗ್ಲಿ? ನಾನು ಬಿಟ್ಟು ಯಾಕೆ ಏನು ಬೆನ್ನತ್ಕೊಂಡು ಯಾವ ಊರಿಗೆ ಹೋಗಿದ್ರಲ್ಲ ಅದೇ ಊರಿಗೆ ಹೋಗ್ರಿ. ಆರಾಮಾಗಿಂದ ಇಲ್ಲೇನೈತೆ ಕೆಲಸ. ಮೊನ್ನೆ ಆರಾಮಿದ್ದಿದ್ದಿಲ್ಲ ಅಂತೇಳಿ 2-3 ದಿನ ಇಟ್ಕೊಂಡು ನಾನು ಜಪಾನ್ ಜತ್ನ ಮಾಡಿದ್ದೀಗ. ಏನು ಕೂಳು ಮಾಡಿ ಹಾಕಿ ಎಲ್ಲ ನೋಡಿ ಇದು ಮಾಡಿದ್ದೀಗ. ಆರಾಮಾಗಿರಲ್ಲ, ಮತ್ತೇನೈತಿ ಕೆಲಸ? ಹೋಗ್ರಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವು. ಏನು ಇಲ್ಲಿ ಇರೋದ ಅವಶ್ಯಕತೆ ಏನೂ ಇಲ್ಲ. ಹಿಂಗೆ ಮಾತಾಡಿದ್ರೆ ಹೆಂಗಂತ. ಅಲ್ಲಿ ಆರಾಮಾಗಿತ್ತು ಅಂದ ತಕ್ಷಣ ಈಗ ಹೋಗು ಅಂತಂದ್ಬಿಟ್ರೆ ಅಲ್ಲಿ ಹೆಂಗೆ ಹೋಗ್ಲಿ? ನಾನು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ನೀನು. ಏನಂದ್ರಿ? ವಿಚಾರ ಮಾಡ್ಬೇಕಾ? ಈಗ ನಾನು ಎಲ್ಲಿ ಹೋಗುದಿಲ್ಲ, ಇಲ್ಲೇ ಇರೋವ. ಸುಮ್ಮನೆ ಹೋಗು ಅಂತೆಲ್ಲ ಅನ್ನಕ್ಕೆ ಹೋಗ್ಬೇಡ ನನಗೆ. ನನಗೂ ಮನೆ ಗಟ ಯಾರೂ ಇಲ್ಲ. ಏನು ನೀ ನನ್ನ ಹೆಂಡತಿ, ಅವು ನನ್ನ ಮಕ್ಕಳು. ಅವು ನನ್ನ ಮಕ್ಕಳು ಅಲ್ಲ ಅಂತ ಹೇಳಂಗಾರ ನೋಡೋಣ. ಏನು ನಾನು ಅವಾಗ ಬೇಕಾರೆ ಹೋಗ್ಕನಂತ, ಇವು ನನ್ನ ಮಕ್ಕಳು ಹೌದಾ ಅಲ್ಲ? ನಾ ಇರೋವನ. ಸುಮ್ಮನೆ ಹೋಗು ಅಂತೆಲ್ಲ ಅನ್ನಕ್ಕೆ ಹೋಗ್ಬೇಡ ನೀನು ಅಷ್ಟು. ಈಗ ಹೇಳಕತ್ತೀನಿ ಕೇಳು. ಆಯ್ತು, ನೀವು ಇದ್ಕೋರಿ. ನಾನು ನನ್ನ ಮಕ್ಕಳ ಜೋಡಿ ಹೋಗ್ಕನತ್ತ. ನಾನು ನಿಮ್ಮ ಜೋಡಿ ಅಂತೂ ಇರೋದಿಲ್ಲ. ಏನು ಇರ್ಬೇಕಾದ ಟೈಮ್ನಾಗ ಇಲ್ಲ. ಈಗ ಇಟ್ಕೊಂಡು ಏನು ಮಾಡಲ್ಲ ನಾ ಈಗಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾ ಇರೋದಿಲ್ಲ. ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದೆ. ಹಿಂಗೆ ಯಾಕೆ ಮಾಡ್ತೀರಿ ಪಾರ್ವತಿ? ಅಷ್ಟು ಸಿಟ್ಟು ನನ್ನ ಮ್ಯಾಗ ಯಾಕಂತ? ಆಗೈತ್ಲೇ, ನನ್ನಿಂದ ತಪ್ಪಾಗೈತಿ. ನಾ ಇಲ್ಲ ಅಂತ ಹೇಳಂಗಿಲ್ಲ. ಈಗ ಒಂದು ಕ್ಷಮಿಸಂಗಿಲ್ಲ ಅಂದ್ರೆ ಹೆಂಗ್ರಿ? ಈ ವಯಸ್ಸಕ್ಕೆ ನನ್ನೊಂದು ಅನಾಥ ಮಾಡಿ ಕೈ ಬಿಡ್ತೀಯನ? ಹೇಳಂಗಾರ ನೋಡೋಣ. ಮಾಡಬೇಡ ಪಾರ್ವತಿ. ನೀ ಹೊರಗೆ ಹಾಕಿದಂದ್ರೆ ಕರೆ ನಾನು ಕೆರಿ ಬಾವಿನ ಗಟ್ಟಿ, ಮತ್ತೊಂದು ಏನಿಲ್ಲ. ಇರಾಕ ಎಲ್ಲೂ ದಾರಿನ ಇಲ್ಲಲೇ ನನಗೆ. ಹಂಗೆ ಮಾಡಬೇಡ. ಏನು? ಆಯ್ತು, ಇದ್ಕೋರಿ. ನನಗೆ ನೀವಿರೋದು ಇಷ್ಟ ಇಲ್ಲ. ಹೇಳಿದ್ರು ಕೇಳುವಲ್ರಿ ಅತ್ತಾಗ. ಇಷ್ಟ ಇಲ್ಲ ಅಂತ ಯಾಕಂತೀಲೆ? ಈ ವಯಸ್ಸಕ್ಕರ ಹಂಗೆ ಮಾಡಬೇಡ. ಇರ್ತೇನೆ ಜೊತೆಗೆ.
ಬೇಡ ಅನ್ಬೇಡ ಅವ ಬಂದೇನಪ್ಪ ನೀನ ಹೇಳಿ ನಿಮ್ಮಪ್ಪಗೆ ನಿಮ್ಮ ಅಪ್ಪ ಇಲ್ಲಿರ ನನಗಂತೂ ಮನ್ಸಿಲ್ಲ ಸುತಾರಾಮ್ ಇಷ್ಟ ಇಲ್ಲ ಕಳ್ಸಿ ನಿಮ್ಮಪ್ಪನ ಇದಕ್ಕೆ ಬರಕ್ಕೆ ಹೇಳಿದ್ದೀನಿ ಬೇ ಆ ಪಿಲ್ಲಾಕೈತಿ ಹೇಳಿದ್ನಲ್ಲ ಆರಾಮಿಲ್ಲ ಅಂತ ಊರನ್ ಮಂದಿ ಸೇರಿ ತಂದಿಲ್ಲ ಬಿಟ್ಟೋಗ್ಯಾರ ಅಂತ ಹೇಳಿ ನನಗೇನು ಮಾಡ್ಬೇಕು ಗೊತ್ತಾಗಲಿಲ್ಲ ಸುಮ್ಮನೆ ಅದಕ್ಕೆ ಒಂದು 4 ದಿನ ಸುಮ್ಮನೆ ಅದೇ ಇನ್ನು ಸುಮ್ಮನೆ ಇರೋಕ್ಕಾಗಲ್ಲಪ್ಪ ನಮ್ಗೆ ಅದಕ್ಕೆ ಕಳ್ಸು ಮೊದ್ಲಿಲ್ಲಿಂದ ಕಳ್ಸು ಅಪ್ಪ ಅಲ್ಲ ವಯಸ್ಸ ತಂದಿ ಹಂಗಾರೆ ಈಗ ಮನ್ಯಾಗ ಇರಬಾರ್ದನ ಒಟ್ಟು ಹೇಳಪ್ಪ ನಿಮ್ಮ ಅಪ್ಪಗ ನಿಮ್ಮ ಅವ್ಗ ತಪ್ಪಾಗೈತಿ ನಮ್ಮಿಂದ ಭಾಳ ದೊಡ್ಡ ತಪ್ಪಾಗೈತಿ ನನಗದು ಗೊತ್ತೈತಿ ಏನು ನಾ ಯಾವ ತಂದಿನೂ ಮಾಡಬಾರ್ದಂತ ಅನ್ಯಾಯನ ಮಾಡಿದೆ ನಿಮಗೆ ಅದಕ್ಕೆ ಪಶ್ಚಾತ್ತಾಪನೂ ಆಗಿ ಹೋತೀಗ ನಾನು ಮಾಡಿದ ತಪ್ಪಿಗೆ ದೇವ್ರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟಾನ ಆದರೆ ಏನು ಮಾಡಲಿ ಹೇಳಪ್ಪ ನಾನು ಈಗ ನಾನು ನೀವು ಹೊರಗೆ ಹೋಗು ಅಂದರೆ ನಾನು ಎಲ್ಲಿ ಹೋಗಲಿ ಏನು ಮಾಡಲಿ ನೀನೇ ಹೇಳಂಗಾರ ನೋಡೋಣ ಈಗ ನನಗೆ ನಿಮ್ಮನ್ನ ಬಿಟ್ಟರೆ ನಿಮ್ಮ ತಮ್ಮ ನಿಮ್ಮನ್ನ ಎಲ್ಲ ಬಿಟ್ಟರೆ ನನಗೆ ಯಾರೂ ಇಲ್ಲಪ್ಪ ಯಾರೂ ಇಲ್ಲ ನಾನು ನಿಜವಾಗ್ಲೂ ಒಂಥರ ಹೆಂಗಂದ್ರೆ ಅನಾಥ ಆಗ್ಬಿಟ್ಟೆ ಈಗ ನನಗೆ ಇರಬೇಡ ಹೋಗು ಅಂದರೆ ಏನು ಮಾಡೋಕ್ಕಾಗಲ್ಲ ಎಲ್ಲಾರ ಕೆರಿನ ಬಾವಿನ ನೋಡ್ಕೋತೇನೆ ಅಷ್ಟೇ ಮತ್ತೇನು ಮಾಡೋದು ಹೇಳು ಅವ ಬೇಜಾರ ಬಿಡ ನನಗೀಗ ಅಲ್ಲಿ ಮಾತಾಡೋಕ್ಕಾಗವಲ್ತು ಇಲ್ಲಿ ನಿನಗೆ ಹೇಳೋಕ್ಕೂ ಆಗವಲ್ತು ನಾ ಹೇಳೋದಾದರೆ ಇರ್ಲಿ ಬಿಡವ ಹೋಗ್ಲಪ್ಪ ಅಪ್ಪಲ್ಲ ಎಷ್ಟಾದರೂ ಏನಾಯ್ತು ಬಿಡವ ಆ ತಪ್ಪು ಮಾಡೈತಿ ಆತು ಜೊತೆಗೆ ಇರುವಲ್ತಕ್ಕ ಒಂದು ಆಸರಕತಿ ನನಗೆ ಈ ವಯಸ್ಸಿನಾಗ ಅಪ್ಪನ ಹೊರಗೆ ಹಾಕಂದ್ರೆ ಹೆಂಗೆ ಹಾಕ್ಲಿ ಹೇಳು ಹಂಗಾರ ನಾ ಇಲ್ಲಿ ಇರ್ತೇನೆ ನೀ ಕರ್ಕೊಂಡೋಗಿ ನಿಮ್ಮ ಅಪ್ಪನ ನಿಮ್ಮ ಮನೆಯಾಗ ಇಟ್ಕೋ ನಾ ಏನು ಬೇಡ ಅನ್ನೋದಿಲ್ಲಪ್ಪ ನಂಗೇನು ಬೇಜಾರು ಇಲ್ಲ ಎಳ್ಳ ಕಾಳು ನಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಿಮ್ಮ ಅಪ್ಪನ ಕರ್ಕೊಂಡೋಗಿ ನಿಮ್ಮ ಮನೆಯಾಗ ಇಟ್ಕೊಂಡು ರಾಜ ನಂಗೆ ನೋಡ್ಕೊ ನಾ ಏನು ಬೇಡ ಅನ್ನೋದಿಲ್ಲ ಏನು ಅಷ್ಟೇ ಹಂಗೆ ಮಾಡಬೇಡವಾ ಇರಲಿ ಬಿಡು ಅಪ್ಪ ಇಲ್ಲೇ ನಾ ಅಂತ ನಮ್ಮ ಅಪ್ಪಗೆ ಹೋಗಿ ಅನ್ನೋದಿಲ್ಲ ಅಪ್ಪ ಇಲ್ಲೇ ಇರ್ತಾನೆ ಅಷ್ಟೇ ನನಗೆ ಅಪ್ಪ ಅವ್ವ ಇಬ್ಬರು ಬೇಕು ಏನು ನಾನು ಅವಾಗೆಲ್ಲ ಅಪ್ಪನ ಪ್ರೀತಿ ಕಂಡಿಲ್ಲ ನಾ ಈಗಾರ ನಾಳೆ ನಿನಗೆ ಬೇಡಾಗಿರ್ಬೋದು ಬೇ ನನ್ನ ಮಕ್ಳು ಈಗ ನಾನು ಹಿಂದೆ ತೊಟ್ಟಿಲ್ಲದಾಳ ಈಗ ನಿನಗೆ ಖುಷಿಲೇ ಹೇಳ್ಬೇಕು ಈಗ ನಾನು ಆಕಿ ನಾಳೆ ಮೊಮ್ಮಕ್ಳು ಅಜ್ಜ ಅಮ್ಮನ ಪ್ರೀತಿ ಕಾಣೋದು ಬೇಡ ನಾವು ನೀ ಏನಾರ ಹೇಳ್ಕೊ ಅಜ್ಜ ಅಮ್ಮ ಇಬ್ಬರು ಬೇಕು ನನ್ನ ಮಕ್ಕಳಿಗೆ ಆಕಿ ಅವ್ವ ಇರ್ಲಪ್ಪ ಏನು ಹೌದನಪ್ಪ ಅಯ್ಯೋ ಎಂಥ ಖುಷಿ ವಿಚಾರ ಹೇಳಿದೆ ಮಗನೇ ಎಂಥ ಖುಷಿ ವಿಚಾರ ಹೇಳಿದೆ ನಾನು ಎಲ್ಲಿ ಹೋಗುದಿಲ್ಲ ಹಂಗಾರೆ ನಾನು ನನ್ನ ಮೊಮ್ಮಗನ ಹುಚ್ಚಿ ಕುಡಿಯಬೇಕು ಬೇಕಾದಾಗಲಿ ನನ್ನ ಮೊಮ್ಮಗಿದ್ದಲ್ಲೇ ನಾ ಇರೋದು ನಾನು ಇರಬೇಕು ಎಷ್ಟಾಗೈತಿ ಈಗ ನಿನ್ನ ಹೆಂಡತಿಗೆ ನಿನ್ನೆ ಗೊತ್ತಾಗೈತಿ ಇನ್ನು ಹೌದಾ ಆಗ್ಲಪ್ಪ ಒಳ್ಳೇದಾತ ಹುಷಾರಾಗಿರಂತ ಹೇಳು ಏನು ಇದನ್ನ ಕೈ ಸಿಕ್ಕಿದ್ದೆ ತೊಗೊಂಡು ತಿನ್ನಬೇಡ ಅಂತ ಹೇಳು ಭಾಳ ಅಂದ್ರೆ ಭಾಳ ಜಾಕಿಂದ ಇರ್ಬೇಕು ಏನ ಜಪತ್ನಾಗ ಇರ್ಬೇಕು ಇದನ್ನ ಮಾತ್ರ ಮರೀಲಂಗೆ ನಿನ್ನ ಹೆಂಡತಿಗೆ ಹೇಳು ಏನ ಹ್ಞೂ ಬೇ ನೀ ಏನು ತಲೆ ಕೆಡಿಸ್ಕೊಬೇಡ ಏನು ಆದ್ರೆ ಅಪ್ಪನ ಕ್ಷಮಿಸ್ಬಿಡು ಇದೊಂದ್ಸಲ ಆಗದ ಆ ತಪ್ಪ ಆಗೈತಿ ಇದು ಒಂದ್ಸಲ ಅಪ್ಪನ ಕ್ಷಮಿಸ್ಬಿಡು ಆಯ್ತು ತಗೋ ಮತ್ತೇನು ಮಾಡೋದು ಆ ಹುಡುಗ ಹುಟ್ಟಾಕತ್ತೈತಲ್ಲ ಅನ್ನೋ ಕಾರಣಕ್ಕೆ ಈಗ ಬಾಯಿ ಮುಚ್ಕೊಂಡಿರ್ಬೇಕಷ್ಟೆ ಆಯ್ತು ಅಪ್ಪ ಅವ್ವ ಒಪ್ಕೊಂಡ್ಲ ಇನ್ಮ್ಯಾಗ ಅವ್ವ ನೀನು ಆರಾಮಾಗಿರ್ರಿ ಏನು